ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮಕ್ಕಳ ಪ್ರತಿಭೆಗೆ ವೇದಿಕೆಯಾದ ಹನಿ ಬೀಸ್ ಪಬ್ಲಿಕ್ ಶಾಲೆಯ ಮಾಡೆಲ್ ವಸ್ತು ಪ್ರದರ್ಶನ. ಇತಿಹಾಸ, ವೈಜ್ಞಾನಿಕ, ಸಾಮಾಜಿಕ, ಸಾಂಸ್ಕೃತಿಕ ಪರಂಪರೆ ಮೇಲೆ ಬೆಳಕು ಚೆಲ್ಲಿದ ಮಾಡೆಲ್ಗಳು. ಮಕ್ಕಳಿಗೆ ಪಾಠದ ಜೊತೆಗೆ ಸರ್ವತೋಮುಖ ಬೆಳವಣಿಗೆ ಒತ್ತು ನೀಡಲಾಗ್ತಾ ಇದೆ. ಲಕ್ಷ್ಮೀ ಮುಗುಳಿ. ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಚಾರ ಸಾರುವ ವಾಹನಕ್ಕೆ ಚಾಲನೆ ನೀಡಿದ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ. ನಗರದ ಹಳೆಯ ಬಸ್ ನಿಲ್ದಾಣದ ಆವರಣದಲ್ಲಿ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ. ಗ್ಯಾರಂಟಿ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಲು ಚಿಮ್ಕೋಡೆ ಕರೆ. ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ಡಾಕ್ಟರ್ ಅಬ್ದುಲ್ ಖದೀರ್ ಅವರ ಅಭಿನಂದನಾ ಸಮಾರಂಭ. 17 ಮಕ್ಕಳಿಂದ ಆರಂಭವಾದ ಶಾಲೆಯಲ್ಲಿ ಇಂದು 35,000ಕ್ಕೂ ಅಧಿಕ ಮಕ್ಕಳು ಓದ್ತಾ ಇದ್ದಾರೆ. ಬುರಾಯಿಕೋ ಖತಮ್ ಕರ್ಕೆ ಭಲಾಯಿಕೋ ಫೈಲಾಯಂಗೆ, ಡಾಕ್ಟರ್ ಅಬ್ದುಲ್ ಖದೀರ್ ಹೇಳಿಕೆ. ಎಲ್ಲರೂ ನಮ್ಮವರೆಂಬ ಭಾವ ಡಾಕ್ಟರ್ ಅಬ್ದುಲ್ ಖದೀರ್ ಅವರಲ್ಲಿದೆ. ಯಾರೇ ಕೇಳಿದ್ರು ದಾಸೋಹ ಮಾಡುವ ಒಳ್ಳೆಯ ಮನಸ್ಸು ಅವರಲ್ಲಿದೆ. ಸಿದ್ದರಾಮಪ್ಪ ಮಾಸೆಮಾಡೆ ಹೇಳಿಕೆ. ಗಡಿನಾಡಲ್ಲಿ ಶೈಕ್ಷಣಿಕ ಕ್ರಾಂತಿಗೈದ ಶಿಕ್ಷಣ ಪ್ರೇಮಿ ಖದೀರ್ ಆಗಿದ್ದಾರೆ. ಬಸವರಾಜ್ ಜಾಬಶೆಟ್ಟಿ ಶ್ಲಾಘನೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಹಳ್ಳಿ ಜೀವನದ ಪರಿಕಲ್ಪನೆ ಕುಟ್ಟುವುದು, ಬೀಸುವುದು, ಜೋಗುಳ ಹಾಡುವುದು, ಹೊರಸಿನ ಮೇಲೆ ಕುಳಿತಿರುವುದು, ಇನ್ನು ಬೃಂದಾವನದ ಶ್ರೀಕೃಷ್ಣ ರಾಧೆ ಇತಿಹಾಸ ತಿಳಿಸುವ ನೈಜ ಚಿತ್ರಣ, ಐತಿಹಾಸಿಕ ಸ್ಥಳಗಳ ದರ್ಶನ, ವೈಜ್ಞಾನಿಕವಾಗಿ ತಯಾರಿಸಲಾದ ವಿವಿಧ ಮಾಡೆಲ್ಗಳು, ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಸುಮಾರು 120ಕ್ಕೂ ಹೆಚ್ಚು ಮಕ್ಕಳಿಂದ ತಯಾರಿಸಿದ ಮಾಡೆಲ್ಗಳು ಕಂಡುಬಂದಿದ್ದು ಹನಿ ಬೀಸ್ ಪಬ್ಲಿಕ್ ಶಾಲೆಯಲ್ಲಿ. ಈ ಮಕ್ಕಳಿಂದ ತಯಾರಿಸಿದ ವಿವಿಧ ಮಾಡೆಲ್ಗಳು ಬಲು ಆಕರ್ಷಕವಾಗಿದ್ದವು. ಸಭೀಕರಣ ಕೈ ಬೀಸಿ ಕರೆಯುವಂತಿದ್ದವು. ಈ ಕುರಿತು ಶಾಲೆಯ ಟ್ರಸ್ಟಿಗಳಾದ ಶ್ರೀಮತಿ ಲಕ್ಷ್ಮೀ ಮುಗುಳಿ ಅವರು ಅವರನ್ನು ಮಾತನಾಡಿಸಿದಾಗ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡುತ್ತಾರೆ. ಅವರು ಹೇಳಿದ್ದಿಷ್ಟು: ಮಕ್ಕಳಿಗೆ ಕೇವಲ ಶಿಕ್ಷಣ ಮಾತ್ರವಲ್ಲ, ಅದರ ಜೊತೆಗೆ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗುವಂತಹ ಒಂದು ವಿಷಯಗಳ ಕುರಿತು ಹೆಚ್ಚು ಒತ್ತನ್ನು ಕೊಡಲಾಗ್ತಾ ಇದೆ ಎಂದು ಅವರು ತಿಳಿಸಿದರು. ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತವಾದ ಪ್ರತಿಭೆಗಳನ್ನು ಇಂತಹ ವಸ್ತು ಪ್ರದರ್ಶನದ ಮೂಲಕ ಹೊರಹಾಕಲು ಪ್ರಯತ್ನ ಮಾಡ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಕೂಡ ಲಕ್ಷ್ಮಿ ಅವರು ಹೇಳಿದರು. ಪಾಲಕರು ಹಾಗೂ ಮಕ್ಕಳು ಕೂಡ ಸಾಕಷ್ಟು ಸಹಕಾರ ನೀಡಿದ್ದಾರೆ. ಬೆಳಿಗ್ಗೆ ಸಂದರ್ಭದಲ್ಲಿ ಶಾಲೆಗೆ ಶಿಕ್ಷಣ ವಿಭಾಗ ಅಧಿಕಾರಿಗಳು ಕೂಡ ಆಗಮಿಸಿ ಸಾಕಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ್ದಾರೆ ಎಂದು ಲಕ್ಷ್ಮೀ ಮುಗುಳಿ ಅವರು ತಿಳಿಸಿದರು. ಬೀದರ್ ಜಿಲ್ಲಾ ಅಕ್ಕಪಡೆಯ ASI ಸಂಗೀತ ಅವರು ಕೂಡ ಮಾತನಾಡಿ, ಹನಿಬೀಸ್ ಶಾಲೆಯಲ್ಲಿ ಮಕ್ಕಳ ವಸ್ತು ಪ್ರದರ್ಶನ ಉತ್ತಮವಾಗಿ ಮೂಡಿಬಂದಿದೆ. ಅವರ ಕಲ್ಪನೆಯ ಕುಂಚದಲ್ಲಿ ಹಲವಾರು ಚಿತ್ರಣಗಳು ಮೂಡಿಬಂದಿದ್ದು ಆಕರ್ಷಕವಾಗಿವೆ. ಶಾಲೆಯ ಟ್ರಸ್ಟಿಗಳಾದ ಲಕ್ಷ್ಮೀ ಮುಗುಳಿ ಅವರು ಮಕ್ಕಳಿಗೆ ಆಟ ಪಾಠದ ಜೊತೆಗೆ ಉತ್ತಮ ಸಂಸ್ಕಾರ ಮತ್ತು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ಶ್ಲಾಘನೀಯ ಮಾತುಗಳನ್ನಾಡಿದರು. ವಿದ್ಯಾರ್ಥಿಗಳ ಪಾಲಕರಾದ ಉಮೇಶ್ ಹಾಗೂ ಏರ್ಫೋರ್ಸ್ನ ಪಾಲಕರು ಈ ಕುರಿತು ಮಾತನಾಡುತ್ತಾರೆ. ಹನಿಬೀಸ್ ಶಾಲೆಯಲ್ಲಿ ಶಿಸ್ತು, ಸಭ್ಯತೆ ಹಾಗೂ ಮಾನವೀಯ ಮೌಲ್ಯಗಳ ಕುರಿತು ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಉತ್ತಮ ರೀತಿಯಲ್ಲಿ ಪ್ರಗತಿಯನ್ನು ಹೊಂದ್ತಾ ಇದ್ದಾರೆ. ಉತ್ತಮ ಕೊಠಡಿಗಳು, ಉತ್ತಮ ಅನುಭವಿ ಸಿಬ್ಬಂದಿಗಳು ಹಾಗೂ ಒಳ್ಳೆಯ ವಾತಾವರಣವಿದೆ. ಆದ್ದರಿಂದ ಶಾಲೆಯ ಮುಖಸ್ಥರಿಗೂ ಹಾಗೂ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಶಾಲೆಯ ಸಿಬ್ಬಂದಿಗಳು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ತಾವುಗಳು ಮಾಡಿಕೊಂಡು ಬಂದ ವಿವಿಧ ಮಾಡೆಲ್ಗಳ ಬಗ್ಗೆ ಬಂದ ಅತಿಥಿಗಳಿಗೆ ಹಾಗೂ ಪಾಲಕರ ಮುಂದೆ ಪಟಪಟನೆ ವಿವರಣೆ ನೀಡಿದ್ದು ಆಕರ್ಷಕವಾಗಿತ್ತು. ಪಾಲಕರ ಹೃದಯ ತಲುಪುವಂತಿತ್ತು. ಬನ್ನಿ ಈ ಕುರಿತು ಒಂದು ವರದಿಯನ್ನು ನೋಡ್ಕೊಂಡು ಬರೋಣ. ಸರ್ ನಮಸ್ಕಾರ. ನಾವು ಅಕ್ಕಪಡೆ ಬೀದರ್ ಡಿಸ್ಟಿಕ್ ಸಂಗೀತ ASI ಅಂತ. ಸೊ ಪ್ರತಿದಿನ ಬೆಳಗ್ಗೆ ಹಿಡಿದು ಸಾಯಂಕಾಲವರೆಗೆ ನಾವು ಅಕ್ಕಪಡೆ ಪ್ರತಿ ಸ್ಕೂಲಿಗೆ ವಿಸಿಟ್ ಕೊಡ್ತಾ ಇರ್ತೀವಿ. ಮಕ್ಕಳಿಗೆ ಅವೇರ್ನೆಸ್ ಮಾಡಿಸೋದು, ಮಕ್ಕಳ ಬಗ್ಗೆ ಏನಾದರೂ ದೌರ್ಜನ್ಯ ಇದೆ ಎಲ್ಲ ವಿಚಾರಣೆ ಮಾಡ್ತೀವಿ ಮತ್ತು ಮಕ್ಕಳಿಗೆ ಅವೇರ್ನೆಸ್ ಕೊಡ್ತೀವಿ. ಇವತ್ತು ಇಲ್ಲಿ ಇನ್ಫಿನಿಟಿ ಹನಿಬಿ ಸ್ಕೂಲಿಗೆ ವಿಸಿಟ್ ಕೊಟ್ಟಿದ್ದಾಗ ಇಲ್ಲಿ ಒಂದು ಮಕ್ಕಳದು ಆಧುನಿಕತೆ ಏನು ಮೂಡಿಸಿದ್ದಾರೆ ಅಂದ್ರೆ ಪ್ರಾಜೆಕ್ಟ್ ಮುಖಾಂತರ ಹಿಂದೆ ಗುಸ್ತಿದ್ದೀವಿ ಅನ್ನೋದು ಮೂಡಿಸ್ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಿಂದ ಮಾಡಿದ್ದಾರೆ ಸರ್. ಇವತ್ತಿನ ಕಾಲದಲ್ಲಿ ಮಕ್ಕಳು ಭಾಳ ಮೊಬೈಲ್ಗೆ ಒಂದು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮೇಡಮ್. ಮಕ್ಕಳಿಗೆ ಏನು ಸಂದೇಶ ಕೊಡ್ತಾರೆ ಪಾಲಕರಿಗೆ, ಪಾಲಕರಿಗೆ? ಮಕ್ಕಳು ಮೊಬೈಲ್ ಯೂಸ್ ಮಾಡಬಾರ್ದು. ಮಕ್ಕಳು ಎದುರುಗಡೆನೇ ಪಾಲಕರು ಮೊಬೈಲ್ ನೋಡ್ತಾ ಇದ್ದಾರೆ. ಅದನ್ನೇ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಪಾಲಕರು ಅದು ಕಡಿಮೆ ಮಾಡಿದರೆ ಮಕ್ಕಳನ್ನು ನೋಡೋದು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಲಕ್ಷ್ಮೀ ಮುಗುಳಿ. ನಾನು ಈ ಶಾಲೆಯ ಟ್ರಸ್ಟಿ. ಸೊ ತುಂಬ ಖುಷಿಯಾಗುತ್ತೆ. ಇವತ್ತು ಎಕ್ಸಿಬಿಷನ್ಸ್ ನಾವು ಮಾಡಿದ್ದೀವಿ. ಬೆಳಗ್ಗೆ DDPI ಸರ್ ಬಂದಿದ್ದರು, ಮತ್ತು ಸೈನ್ಸ್ದು EPC ಸರ್ ಗುಂಡಪ್ಪ ಹೆಗಡೆ ಸರ್ ಬಂದಿದ್ದರು. ಸೊ ಅವರೆಲ್ಲ ನೋಡಿ ತುಂಬ ಪ್ರಶಂಸೆ ಪಟ್ಟರು. ಈ ಮಕ್ಕಳು ತಮ್ಮದು ಮುಖಾಂತರ ತಮ್ಗೆ ಸಿಲೆಬಸ್ ರಿಲೇಟೆಡ್ ಏನೇನು ಮಾಡಿದ್ದಾರೆ ಇದನ್ನೆಲ್ಲ ನೋಡಿ ತುಂಬ ಖುಷಿಪಟ್ಟರು. ಸೊ ನಮ್ಮದು ಟೋಟಲ್ ಬೀದರಲ್ಲಿ
4 ಪ್ರೀ ಸ್ಕೂಲ್ಸ್ ಇದೆ ಮತ್ತು ಇನ್ಫಿನಿಟಿ ಸ್ಕೂಲ್ 1 to 10th ಇದೆ. ಇಲ್ಲಿ ಹನಿಬೀಸ್ ಪಬ್ಲಿಕ್ ಸ್ಕೂಲ್ 1 to 8th ಇದೆ. ಸೊ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಓನ್ಲಿ ಬರೀ ಓದು ಅಂತಷ್ಟೇ ಅಲ್ಲ, ಆ್ಯಕ್ಟಿವಿಟೀಸ್ ಮುಖಾಂತರ ಮಕ್ಕಳಿಗೆ ಸ್ಪೋರ್ಟ್ಸ್ ಇಂಪಾರ್ಟೆಂಟು, ಎಕ್ಸಿಬಿಷನ್ ಮುಖಾಂತರ ಮಕ್ಕಳಿಗೆ ಪ್ರಾಕ್ಟಿಕಲಾಗಿ ನಾಲೆಜ್ ಬರುತ್ತೆ. ನಾವೇನೇನು ಆ್ಯಕ್ಟಿವಿಟೀಸ್ ಕೊಡ್ತೀವಿ ಅವರಿಗೆ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಮಕ್ಕಳಿಗೆ. ಅಂದರೆ ನಾವು ಮೇಡಮ್ ಹೇಳ್ತಾ ಇದ್ರು ಹಳ್ಳಿ ಮನೆ ಅಂತ, ಎಷ್ಟೋ ಮಕ್ಕಳಿಗೆ ಹಳ್ಳಿ ಯಾವ ರೀತಿ ಇರುತ್ತೆ ಅಂತ ವಿಲೇಜ್ ಇದನ್ನೇ ಗೊತ್ತಿಲ್ಲ. ಆಮೇಲೆ ಹೆಲ್ಮೆಟ್ ರಿಲೇಟೆಡು ಸಾಕಷ್ಟು ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬಗ್ಗೆನೂ ನಮ್ಗೆ ಹೇಳ್ತಾ ಇದ್ದಾರೆ. ನಮ್ದೆಲ್ಲ ಸ್ಕೂಲಲ್ಲೂ ಅವ್ರದ್ದು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಸೊ ಐ ಥ್ಯಾಂಕ್ಸ್ ಟು ಮೇಡಮ್ ಸಂಗೀತಾ ಮೇಡಮ್ ಆನ್ ಬಿಹಾಫ್ ಆಫ್ ಆಲ್ ದ ಟೀಮ್. ಎಷ್ಟು ಪ್ರಕಾರ ಪ್ರಾಜೆಕ್ಟ್ ಆಗಿದೆ ಸರ್ ಟೋಟಲ್ ಅರೌಂಡ್ 120 ಪ್ರಾಜೆಕ್ಟ್ಸ್ ಇದ್ದಾವೆ ಓವರಾಲ್. ಅದರಲ್ಲಿ ಸಮಾಜ ರಿಲೇಟೆಡ್ ಇದೆ, ಸೋಷಲ್ದು, ಸೈನ್ಸು, ದೆನ್ ಸೋಷಿಯಲ್ ಅವೇರ್ನೆಸ್ ರಿಲೇಟೆಡ್ ಇದೆ, ಮತ್ತು ಕಲ್ಚರ್ ಬಗ್ಗೆ. ಸೊ ಒಂದು ಬೃಂದಾವನ ಥೀಮ್ ಮಾಡಿದ್ದೀವಿ. ಮಕ್ಕಳಿಗೆ ಕಲ್ಚರ್ ಯಾವ ರೀತಿ ಇದು ಕೃಷ್ಣಂದು ಇದನ್ನಾಯಿತು ಅದ್ರ ರಿಲೇಟೆಡ್ ಇದೆ, ಹಳ್ಳಿ ರಿಲೇಟೆಡ್ ಇದೆ. ಸೊ ಇವತ್ತು ನಾಳೆ ಸೋಷಿಯಲ್ ಮೀಡಿಯಾದ ಭಾಳ ಇಂಪ್ಯಾಕ್ಟ್ ಆಗ್ತಾಯಿದೆ. ಸೊ ನಾವು ಎಷ್ಟು ಯೂಸ್ ಮಾಡಬೇಕು. ಆಮೇಲೆ ಸೋಷಿಯಲ್ ಅವೇರ್ನೆಸ್ ಅಂತೂ 101 ಹಿಸ್ಟ್ರಿ ರಿಲೇಟೆಡ್ ಇದೆ, 108 ಇದಿದೆ, ದೆನ್ 112 ಈ ಥರ ಹೆಲ್ಪ್ಲೈನ್ಸು ಮಕ್ಕಳಿಗೆ ಹೆಂಗೆ ಗೊತ್ತಾಗಬೇಕು, ಹೆಲ್ಮೆಟ್ ಯಾಕೆ ನಾವು ಹಾಕೋಬೇಕು ಇದ್ರ ಬಗ್ಗೆನೂ ಅವೇರ್ನೆಸ್ಸು ಕೊಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಅಂತ ನನ್ನ ಮಗ ಇಲ್ಲಿ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನಮ್ಮ ಮುಂಚೆ ನಂದು ಇನ್ನೊಬ್ಬರು ಮಗನೂ ಇಲ್ಲೇ ಸ್ಟಾರ್ಟಿಂಗಿಂದ ಇಲ್ಲೇ ಕಲಿತು ಈಗ 7th ಸ್ಟ್ಯಾಂಡರ್ಡ್ ಇದ್ದಾನೆ. ಇವ್ರದ್ದು ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ನಮಗೆ ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೀವಿ. ಸ್ಪೆಷಲಿ ಇವ್ರು ಟ್ರಸ್ಟಿ ಆದಂಥ ಲಕ್ಷ್ಮೀ ಮ್ಯಾಮ್ ಅವರು, ಸೀಲ್ವನ್ ಸರು, ಆಲ್ ಸ್ಟಾಫ್ಸು ಎಲ್ಲರೂ ಸೀನಿಯರ್ ಮೋಸ್ಟ್ ಸ್ಟಾಫ್ಸ್ ಇದ್ದಾರೆ. ಮಕ್ಕಳಿಗೆ ಏನಾರ ಆಲ್ವೇಸ್ ಏನಾರ ಒಂದು ಹೊಸ ಥರ ಮಾಡಿಸ್ಬೇಕು ಅಂತ ಕಲಿಸ್ಬೇಕಂತ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಮಕ್ಕಳು. ನಮ್ಮ ಮಗ ಸ್ಪೆಷಲಿ ಆ್ಯಸ್ ಎ ಪರ್ಸ್ನಲ್ ಹೇಳ್ಬೇಕಾದ್ರೆ ನಮ್ದು 2 ಮಕ್ಕಳು ಭಾಳ ಇಂಪ್ರೂವ್ಮೆಂಟ್ ಕಾಣಿದ್ದೀವಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ಸ್ಟಾಫ್ಸ್ ಆ್ಯಂಡ್ ಸ್ಪೆಷಲಿ ಟ್ರಸ್ಟಿ ಮ್ಯಾಮ್ ಆ್ಯಂಡ್ ಸಿಲ್ವನ್ ಸರ್. ಮತ್ತು ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಟು ಆಲ್ ಸ್ಕೂಲ್ ಸ್ಟಾಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. My son is studying in the 1st standard, Shrijit, son of Jitendra Bagmare. He is representing the community helpers, and today the Honeybees School, the main branch at the RTO office, old RTO office, they have arranged this exhibition for all the standard children here. And it's very wonderful experience to come here and to see the performances of all the students. We actually feel very privileged to see our child what they are representing here, and it's very, you can say that, a very satisfactory moment. I think should go in the schools so the students can learn, they come to their some new ideas they express, and the personality development of the children will be very nicely will get developed. Thanks a lot. Give me opportunity to express my 2 words. Thank you. ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳ ಯೋಜನೆಯ ಪ್ರಚಾರ ಸಾರುವಂಥ ವಾಹನಕ್ಕೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆಯನ್ನು ಕೊಡುತ್ತಾರೆ. ನಗರದ ಹಳೆಯ ಬಸ್ ನಿಲ್ದಾಣದ ಆವರಣದಲ್ಲಿ ಚಾಲನೆ ನೀಡಿದ ಬಳಿಕ ಮಾತನಾಡಿರುವಂತಹ ಚಿಮ್ಕೋಡೆ ಅವರು ರಾಜ್ಯದ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ 5 ಗ್ಯಾರಂಟಿಗಳು ಸ್ತ್ರೀಯರಿಗೆ ಸಾಕಷ್ಟು ಸಹಕಾರಿಯಾಗಿವೆ. ಪ್ರತಿ ತಿಂಗಳು 5 ಗ್ಯಾರಂಟಿಗಳ ಒಂದು ಉಪಯೋಗದಿಂದ ಸುಮಾರು 50,000 ರೂಪಾಯಿ ಹಣ ಉಳಿತಾಯ ಆಗ್ತಾ ಇದೆ. ಗ್ಯಾರಂಟಿಗಳನ್ನು ವಿರೋಧಿಸಿದ ಬಿಜೆಪಿ ಸರ್ಕಾರ ಕೂಡ ವಿವಿಧ ರಾಜ್ಯಗಳ ಚುನಾವಣೆಗಳಲ್ಲಿ ನಕಲು ಮಾಡುತ್ತಿದೆ ಎಂದು ಅಮೃತರಾವ್ ಚಿಮ್ಕೋಡೆ ತಿಳಿಸಿದರು. ಇದೇ ವೇಳೆ ವಾಹನದ ಜೊತೆಗೆ ಪ್ರಚಾರ ಮಾಡುವಂತಹ ಕಲಾವಿದರಾಗಿರುವಂತಹ ಸುನಿಲ್ ಕಡ್ಡೆ, ಶಂಕರ್ ಚೋಂಡಿ ಸೇರಿದಂತೆ ಹಲವು ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಾಹನವು ಜಿಲ್ಲೆಯಾದ್ಯಂತ ಸಂಚಾರ ಮಾಡಲಿದೆ. ಬೀದರ್ನ ಓಲ್ಡ್ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ಒಂದು ವಾಹನ ತಯಾರು ಮಾಡಿ ಕರ್ನಾಟಕ ಸರ್ಕಾರದಿಂದ ಇಡೀ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗಳಿಗೆ ಪಂಚ ಗ್ಯಾರಂಟಿ ಯೋಜನೆ, ಇದರಿಂದ ಆಗ್ತಕ್ಕಂಥ ಲಾಭ, ಜನರಿಗಾಗಂಥ ಸೌಲಭ್ಯ, ಬಡವರಿಗಾಗಂಥ ಸೌಲಭ್ಯ, ಅದು ವಿದ್ಯುತ್ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಆಯಿತು, ಯುವ ನಿಧಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಹೆಣ್ಮಕ್ಳೆಲ್ಲ ಫ್ರೀ, ಮಕ್ಕಳೆಲ್ಲ ಬರೀ ಮಗ ನಿಮ್ಮದು ಫೋಟೋ ಹೊಡಿತಾರೆ, ಎಲ್ಲರದು ಹೆಣ್ಮಕ್ಳಿಗೆ ಫ್ರೀ ಕೊಡೋದ್ರಿಂದ, ಹೆಣ್ಮಕ್ಳಿಗೆ ಕೊಡೋದ್ರಿಂದ ಮನ್ಯಾಗ ಗ್ಯಾರಂಟಿ. ಇವತ್ತು ಬಿ ಜೆ ಪಿ ಬೈತಿದ್ರು, ಆ ಬೈಯ ಬಿ ಜೆ ಪಿಯಲ್ಲಿ ಇವತ್ತು ಬಿಹಾರಾಗ ಬಂದು ಫ್ರೀ ಕೊಡ್ತಾ ಇಲ್ಲತ್ತಾರ, ಯುವ ನಿಧಿ 10,000 ಕೊಡ್ತಾ ಇಲ್ಲತ್ತಾರ. ನಾ ಇಲ್ಲಿ ಕೊಟ್ಟಿಂದ ಯಾಕೆ ಬೈಲತ್ತೀರಿ? ತಿಂದು ತುಂಬ ಖೇರ್ ಬೇಡ್ರಿ.
ಇದರ ಮಾದರಿಯಾಗಿ ವಿಶ್ವದಲ್ಲೇ ಪ್ರಚಾರ ಚೆನ್ನಾಗಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅಚ್ಚುಮೆಚ್ಚಿನ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್, ಈಶ್ವರ್ ಖಂಡ್ರೆಯವರು, ರಹೀಮ್ ಖಾನ್ರು ಎಲ್ಲ ಸಚಿವರು ಅವರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲ ಆರಿಸ್ಕೊಟ್ಟವರು ಜನ ಮತದಾರ ದೇವರುಗಳಿಗೆ ನಮಸ್ಕಾರ ಮಾಡ್ತೀನಿ, ಸರ್ಕಾರಕ್ಕೆ ನಮಸ್ಕಾರ ಮಾಡ್ತೀನಿ. ಇದು ಯೋಜನೆ ಚೆನ್ನಾಗಾಗಲಿ, ಈ ಪ್ರಚಾರ ಮಾಡೋಂಥ ಬಳಗ ಅತ್ಯಂತ ಯಶಸ್ವಿ ಸಿಗಲಿ ಅಂಥೇಳಿ ಶುಭ ಹಾರೈಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಸುಮಾರು 36 ವರ್ಷಗಳ ಹಿಂದೆ ಕೇವಲ 17 ಮಕ್ಕಳಿಂದ ಆರಂಭವಾದ ಅಲ್ಲಮಾ ಇಕ್ಬಾಲ್ ಎಜುಕೇಷನ್ ಸೊಸೈಟಿಯ ಅಡಿಯಲ್ಲಿನ ಶಹೀನ್ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು 35,000ಕ್ಕೂ ಅಧಿಕ ಮಕ್ಕಳು ಓದ್ತಾ ಇದ್ದಾರೆ ಅಂತಂದರೆ ಅದು ಬೀದರ್ ಜನತೆಯ ಸಹಕಾರ, ಪಾಲಕರ ಪ್ರೇರಣೆ ಮತ್ತು ಮಕ್ಕಳ ಸಾಧನೆಯೇ ಕಾರಣ ಎಂದು ಶಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ತಿಳಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ನಾಗರಿಕ ಸನ್ಮಾರ್ಗ ಸಮಿತಿ ವತಿಯಿಂದ ಜರುಗಿರುವಂತಹ ಅಭಿನಂದನಾ ಸಮಾರಂಭವನ್ನು ಸ್ವೀಕರಿಸಿ ಅವರು ಮಾತನಾಡ್ತಾರೆ. ಹಿಂದೆ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾ ಇದ್ರು, ಆದರೆ ಇಂದು ಆಟೋ ಚಾಲಕರ ಮಕ್ಕಳು, ಬಸ್ ಕಂಡಕ್ಟರ್ ಮಕ್ಕಳು, ವ್ಯಾಪಾರಿಗಳ ಮಕ್ಕಳು, ಬಡವರ ಮಕ್ಕಳು ಕೂಡ ವೈದ್ಯರಾಗ್ತಾ ಇದ್ದಾರೆ. ಬೀದರ್ ಜಿಲ್ಲೆ ರಾಜ್ಯದ ಕಿರೀಟ ಆಗಲಿಕ್ಕೆ ಎಲ್ಲರೂ ಕೂಡಿ ಶ್ರಮಿಸೋಣ. ಇದಕ್ಕೆಲ್ಲ ಆರಂಭದಿಂದ ಸಹಕಾರ ನೀಡಿರುವಂಥ ನಮ್ಮ ಸಹೋದರಿ ಮೆಹರ್ ಸುಲ್ತಾನ ಹಾಗೂ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ, ಜಿಲ್ಲೆಯ ಜನರಿಗೂ ಕೂಡ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಅಭಿನಂದನೆಯನ್ನು ಸ್ವೀಕರಿಸಿರುವಂತಹ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಅಲಿಗಢ ವಿಶ್ವವಿದ್ಯಾಲಯದಿಂದ ಏನು ಅತ್ಯುತ್ತಮ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿದ ಪ್ರಯುಕ್ತವಾಗಿ ಇವತ್ತು ಬೀದರ್ನಲ್ಲಿ ಏನು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು, ಆ ಅಭಿನಂದನೆಯನ್ನು ಸ್ವೀಕರಿಸಿ ಖದೀರ್ ಅವರು ಮಾತನಾಡ್ತಾರೆ. ಯುವಕರನ್ನ ದುರ್ಗುಣ ದುಶ್ಚಟದಿಂದ ದೂರ ಮಾಡಲು ಗುಟ್ಕಾ ಮಾರಾಟ ಬಂದ್ ಆಗಬೇಕಾಗಿದೆ. ಪಕ್ಕದ ಮನೆಯ ಅಂಗಡಿಯಲ್ಲಿ ಗುಟ್ಕಾ ಮಾರಾಟ ಮಾಡುವವರಿಗೆ ಮಾರ್ಗದರ್ಶನ ಮಾಡಬೇಕಾಗಿದೆ. ಬೀದರ್ನಿಂದ ದಿನಾಲು 3 ಕೋಟಿ ಬೆಲೆಯ ಗುಟ್ಕಾ ಮಾರಾಟ ಆಗ್ತಾ ಇದೆ. ಅದಕ್ಕಾಗಿಯೇ ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ಸ್ಥಾಪನೆ ಮಾಡಿ ಅದರಲ್ಲಿ 21 ಜನ ಸದಸ್ಯರನ್ನು ತೆಗೆದುಕೊಳ್ಳಲಾಗಿದೆ. ಇದರ ಉದ್ದೇಶವೇ ಕೆಟ್ಟದ್ದನ್ನು ಓಡಿಸಿ ಒಳ್ಳೆಯದನ್ನು ಪ್ರಚಾರ ಮಾಡುವುದಾಗಿದೆ. SSLC ಪರೀಕ್ಷೆ ಫಲಿತಾಂಶ ಸುಧಾರಣೆ ಆಗಬೇಕಾಗಿದೆ. ಯುವಕರನ್ನ ಒಂದು ಹೊಸ ದಿಶೆಯೊಳಗೆ ಕೊಂಡೊಯ್ಯಬೇಕಾಗಿದೆ ಎಂದು ಖದೀರ್ ಅವರು ಒಂದು ಮಾರ್ಮಿಕವಾಗಿ ಕಳಕಳಿಯ ಮಾತುಗಳು ಆಡಿದ್ರು. ನಿಜವಾಗಿಯೂ ಶಹೀನ್ ಶಿಕ್ಷಣ ಸಂಸ್ಥೆಯ ದಿಶೆ ಬದಲಾಗಿದ್ದು 2007ರಲ್ಲಿ ಅವರು ಇಂಗ್ಲೆಂಡ್ಗೆ ವಿಶ್ವ ಸ್ಕೌಟ್ ಅಂಡ್ ಗೈಡ್ಸ್ ಜಾಂಬೋರಿಯೆಟ್ನಲ್ಲಿ ಪಾಲ್ಗೊಳ್ಳಲು ಹೋಗಿ ಬಂದ ಮೇಲೆ ಅಲ್ಲಿ ಹಲವು ವಿಶ್ವವಿದ್ಯಾಲಯಗಳು, ಶಾಲಾ ಕಾಲೇಜುಗಳ ಅಧ್ಯಯನ ಮಾಡಿ ಭಾರತಕ್ಕೆ ಬಂದ ಮೇಲೆ ಅಂತರಂಗದಲ್ಲಿ ಪರಿವರ್ತನೆಯಾಗಿ ತಮ್ಮ ಧ್ಯೇಯ ಧೋರಣೆಗಳೊಂದಿಗೆ ಶಹೀನ್ ಶಿಕ್ಷಣ ಸಂಸ್ಥೆಯಲ್ಲಿ ಮಹತ್ತರ ಬದಲಾವಣೆಗಳನ್ನು ತಂದರು. ಇಂದು ಶಹೀನ್ ಶಿಕ್ಷಣ ಸಂಸ್ಥೆಯಿಂದ ಸುಮಾರು 6,000ಕ್ಕೂ ಹೆಚ್ಚು ಮೆಡಿಕಲ್ ವಿದ್ಯಾರ್ಥಿಗಳು ಹೊರಹೊಮ್ಮಿ ವೈದ್ಯರಾಗಿದ್ದಾರೆ. 36 ವರ್ಷಗಳ ಅವರ ಶೈಕ್ಷಣಿಕ ಪಯಣ ಇಂದು ಅಲಿಗಢ ವಿಶ್ವವಿದ್ಯಾಲಯದ ಪ್ರಶಸ್ತಿ ಸಿಗುವವರೆಗೆ ತಲುಪಿದೆ ಅಂದರೆ ಬಹುಶಃ ಯಾರೂ ಊಹಿಸಲಿಕ್ಕಿಲ್ಲ. ಅವರೊಬ್ಬ ಅಕ್ಷರಶಃ ದಾಸೋಹ ಮೂರ್ತಿಯಾಗಿದ್ದಾರೆ. ದೇಶದಾದ್ಯಂತ ಸುಮಾರು 150ಕ್ಕೂ ಹೆಚ್ಚು ಶಹೀನ್ ಶಿಕ್ಷಣ ಸಂಸ್ಥೆಯ ಶಾಖೆಗಳನ್ನು ತೆರೆದು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದ ಮಹತ್ವದ ಸ್ಕೌಟ್ ಅಂಡ್ ಗೈಡ್ಸ್ ಜಾಂಬೋರಿ ಸಂಘಟಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಹೀಗೆ ಹಲವಾರು ಅತಿಥಿಗಳು ಅವರ ಸಾಧನೆಗಳ ಮೇಲೆ ಬೆಳಕನ್ನು ಚೆಲ್ಲಿದ್ದಾರೆ. ಡಾಕ್ಟರ್ ಅಬ್ದುಲ್ ಖದೀರ್ ಅವರ ಸಾಧನೆಗಳ ಮೇಲೆ ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕೂಡ ಅವರ ಬಗ್ಗೆ ಸಾಕಷ್ಟು ಒಳ್ಳೆಯ ನುಡಿಗಳನ್ನು ಮಾತನಾಡಿದ್ದಾರೆ. ಬನ್ನಿ ಅವರೆಲ್ಲ ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ऐसा समाज तरक्की कर सकता है और ऐसे शादियों को अप्रिशिएट करने वाले भी पापी हैं. वहां जाके अरे इस ಒಳ್ಳೆ ಮಾಡಿದೆ ನೀವು बोलने वाले भी गुनाहगार हैं, वो भी हमारे देश की तरक्की, समाज की तरक्की में रुकावट पैदा करने वाले हैं. ऐसी शादियों को डिस्करेज करना है, बोलना हम आप लोगों को नहीं करना चाहिए था ऐसा. ये ऐसा हम करेंगे. हमारे गुरु जी यहाँ पे बैठे हुए हैं, हमारे धर्म के जिम्मेदार बैठे हुए हैं, एजुकेशन के जिम्मेदार बैठे हैं, एनजीओ के जिम्मेदार बैठे हैं. आइए हम एक एनजीओ बनाएंगे, हम फिक्र करेंगे ये फजूलियात खत्म हो जाए. गुटखे का इस्तेमाल हो रहा है, तो डेली 3 करोड़ रुपए का गुटखा इधर से डिस्ट्रीब्यूट होता है. ये जहर के पैकेट बिक रहे हैं, हमारे घर के बाजू की दुकान में बिक रहे हैं, मंदिर के बाजू और स्कूल के बाजू बिक रहे हैं, जबकि 100 मीटर तक 100 फीट तक कोई बेचना नहीं चाहिए. मैं अक्का गंगी पर जिक्र किया तो बताए आप आगे बढ़िए, एक संगठन बनाइए, कोई अच्छी स्ट्रांग संगठन बनाइए. तो उनके मशवरे पर हमने कोशिश किए हैं. 21 लोगों के ऑल रिलीजन के लोगों को लिए हैं. उसमें ब्राह्मण, लिंगायत, सिख, क्रिश्चियन, मुस्लिम और दीगर पूरे समाज के 21 मेंबर को लेकर एक अच्छी सी ट्रस्ट बनाए हैं. विशाल सारे देश के ड्रॉप आउट को हम ये ड्रॉप आउट होने के सिलसिले को रोक सकेंगे और ड्रॉप आउट जो हो चुके हैं उनको वापस लाकर फिर से एजुकेशन में जोड़ेंगे. एक घर से खानदान बनता है और खानदानों से समाज बनता है, फिर देश बनता है. आइए कोई अगर ड्रॉप आउट हैं कहीं
तो उनके लिए सपोर्ट करेंगे, हम उनको गाइड करेंगे, हम एक दूसरे से मशवरा करेंगे। मैं जिक्र करता हूँ, एक मस्जिद का इलाका है तो उस मस्जिद के इलाके में बच्चे को ढूंढिए, उस मस्जिद के लोग बच्चे को ढूंढकर कुछ चंदा जमा करें, कुछ चंदा जमा करके उस मस्जिद के एरिया के स्कूल में जाकर बोलेंगे कि देखो हम इतना कलेक्शन करके लाए हैं, मैं गारंटी दूंगा वो स्कूल उस बच्चे को कबूल कर लेगा। एक मंदिर के इलाके में, एक कॉलोनी में, इस तरह से जो है समाज के बच्चों के लिए फिक्र होना चाहिए। अपने बच्चों के लिए तो बड़ी फिक्र होती है, समाज के बच्चों ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಗ್ತಾ ಇದೆ ಅಂತ ಅದನ್ನು ಕೂಡ ನಾನು ತಿಳ್ಕೊಂಡೆ. ನನ್ನ ಪರವಾಗಿ ನಾನೊಬ್ಬ ಕರ್ನಾಟಕ ಸರ್ಕಾರದ ಒಬ್ಬ ಮಾಜಿ ಸಚಿವನಾಗಿ ತಮಗ ಕೋಟಿ ಕೋಟಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂದೂ ಕೂಡ ಭವಿಷ್ಯದಲ್ಲಿ ಆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡತಕ್ಕಂಥ ಕೆಲಸದಲ್ಲಿ ತಾವೇನು ತೊಡಗಿದಿರಿ, ಬಹಳ ಒಂದು ಪವಿತ್ರವಾದಂತ ಕೆಲಸ. ಇವತ್ತು ಬೇರೆ ಏನೇ ಇದ್ರೂ ಕೂಡ ಈ ಜೀವನದಲ್ಲಿ ರಾಜಕೀಯದಲ್ಲಿ ಅಧಿಕಾರ ಬರ್ತದ, ಅಧಿಕಾರ ಹೋಗ್ತದೆ, ಯಾವುದು ಕೂಡ ಶಾಶ್ವತ ಅಲ್ಲ, ಎಲ್ಲರೂ ಒಂದಿನ ಮಾಜಿ ಆಗ್ಲೇಬೇಕು. ಇವತ್ತು ನೀವು ಕೊಟ್ಟಂತ ಶಿಕ್ಷಣ ಏನಿದೆಯಲ್ಲ, ಅವ್ರು ಇಡೀ ಜೀವನ ಇರುವವರೆಗೆ ಆ ಶಿಕ್ಷಣ ಅವ್ರ ಜೊತೆ ಇರ್ತದ. डॉक्टर खदीर साहब, जो आप जो शिक्षण दे रहे बच्चों को, वो मरने तक उनके साथ रहता है और ये बहुत बड़ा योगदान है। मैं आपको अभिनंदन करता हूँ। क्या बोलो तो हर लोग बीदर में बोलते मैं कहाँ पर गए, यहाँ पर कभी मीडिया में इंटरव्यू चल रहा था, तो पूछते मेरे को साहब शाही शिक्षण संस्था के बारे में क्या बोलते हैं। अरे भाई उसके बारे में क्या बोल रहा है, सबको तो मालूम है ना। यहाँ पर कितने कार्य ಇವತ್ತು ನಿಮ್ಮಿಂದ ಇವತ್ತೇನು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದಿಂದ ನಿಮಗೆ ಸಿಕ್ಕಿದೆ ಅಲ್ಲ, ಅದು ಬರೀ ನಿಮಗಲ್ಲ, ಇಡೀ ಬೀದರ್ ಜಿಲ್ಲೆಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತು ನಿಮ್ಮಿಂದ ಬೀದರ್ ಎಲ್ಲಿದೆ, ಇವತ್ತು ನಾವೆಲ್ಲ ಬೆಂಗಳೂರಿಗೆ ಹೋಗಿದಾಗ ಹೇಳ್ತೇವೆ ನಾವು, ನಮಗೆಲ್ಲ ಕೇಳ್ತಾರೆ ಮುಖ್ಯಮಂತ್ರಿಗಳು, ಸರ್ ನಾವೇನು ಬೀದರ್ ಲಾಸ್ಟ್ ಬಾರ್ಡರ್ದೇ ಇದ್ದೀವಿ ಅಂತ ಹೇಳ್ತೇವೆ ನಾವು. ಲಾಸ್ಟ್ ಬಾರ್ಡರ್ ಯಾಕಂದ್ರೆ 40 ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ, 40 ಕಿಲೋಮೀಟರ್ ಹೋದ್ರೆ ತೆಲಂಗಾಣ. ನಮ್ಗೆ ಯಾರು ಕೇಳ್ತಾರೆ ಸರ್, ನಾವೆಲ್ಲ ಬಾರ್ಡರ್ ಹೇಳ್ತೇವೆ. ಅದಕ್ಕೆ ಇವತ್ತಷ್ಟು ಎಲ್ಲ ಇದ್ರೂ ಕೂಡ ಇವತ್ತು ತಾವು ಮಾಡಿರ್ತಕ್ಕಂಥ ಕಾರ್ಯ ಬಹಳ ಸಂತೋಷ ಅನಿಸಿದೆ. ನನಗೂ ಕೂಡ ಇವತ್ತು ಬೇರೆ ಬೇರೆ ಕೆಲಸದಲ್ಲಿ ಗುಲ್ಬರ್ಗಕ್ಕೆ ಹೋಗ್ಬೇಕಾಗಿತ್ತು ಅನಿವಾರ್ಯ. ನಾನು ಮನ್ನನ್ ಸೇಠ್ ಅವರು ಫೋನ್ ಮಾಡಿದ್ರು, ನೈ ಸಾಬ್ ಆಪ್ ಆನೆ ಹೇ. ನಾಂದ ಯಾವಾಗ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ನಮ್ಮ ಬೀದರ್ ಜಿಲ್ಲೆಯವರಿಗೆ ಸಿಕ್ಕಿದೆ ಮತ್ತು ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ಗುಲ್ಬರ್ಗಕ್ಕೆ ಹೋಗ್ತಕ್ಕಂಥ ಮಡುಗುಗೊಳಿಸಿ ಈ ನಾನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾನು ಶುಭ ಕೊಡ್ತಕ್ಕಂಥ ಅವಕಾಶ ಕೂಡ ನನಗೆ ಸಿಕ್ತು. ಯಾಕಂದ್ರೆ ನಮ್ಮ ಸುರೇಶ್ ಚೆನ್ಶೆಟ್ಟಿ ಅವರು ನನಗೆ ನಿನ್ನೆ ಮೊನ್ನೆ ದೂರವಾಣಿ ಮೂಲಕ ಫೋನ್ ಮಾಡಿ, ಸರ್ ಡಾಕ್ಟರ್ ಖದೀರ್ ಅವರನ್ನು ಸನ್ಮಾನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಅಬ್ದುಲ್ ಖದೀರ್ ಅವರ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿರುವಂತಹ ಹಿರಿಯ ಸಾಹಿತಿ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸೆಮಾಡಿ ಅವರು ಅಭಿನಂದನಾ ಸಮಾರಂಭದಲ್ಲಿ ಮಾತಾಡ್ತಾ, ಶಹೀನ್ ಶಿಕ್ಷಣ ಸಂಸ್ಥೆ ಹಾಗೂ ಖದೀರ್ ಅವರು ಎಲ್ಲ ಶಿಕ್ಷಣ ಒಂದು ಸಂಸ್ಥೆಗಳಿಗಿಂತ ವಿಭಿನ್ನರಾಗಿದ್ದಾರೆ, ಎಲ್ಲರನ್ನೂ ಕೂಡ ನಮ್ಮವರೆಂದು ಭಾವಿಸ್ತಾರೆ. ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಅಧ್ಯಯನ ಮಾಡ್ತಾ ಇರುವಂಥದ್ದು ಶ್ಲಾಘನೀಯ ಕಾರ್ಯವಾಗಿದೆ. ಬೀದರ್ ಹೆಸರು ವಿಶ್ವಮಟ್ಟದಲ್ಲಿ ಪರಿಚಯಿಸುವಂಥ ಕಾರ್ಯವನ್ನು ಇವತ್ತು ಖದೀರ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಎಂದು ಅವರು ಪ್ರತಿಪಾದನೆ ಮಾಡ್ತಾರೆ. ಮಕ್ಕಳ ಭವಿಷ್ಯ ನಿರ್ಮಾಣದಲ್ಲಿ ತೊಡಗಿರುವಂತಹ ಇವರ ಕಾರ್ಯ ಅಭಿನಂದನೀಯವಾಗಿದೆ. ಮೆಡಿಕಲ್ ಸೀಟ್ ಅಂದರೆ ದೊಡ್ಡವರ ಸ್ವತ್ತಾಗಿರುವಂತಹ ಅಂದಿನ ಕಾಲದಲ್ಲಿ ಬಡವರ ಮಕ್ಕಳಿಗೂ ಕೂಡ ಮೆಡಿಕಲ್ ಶಿಕ್ಷಣ ನೀಡಿ ಅವರು ಮೆಡಿಕಲ್ ಶಿಕ್ಷಣಕ್ಕೆ ಹೋಗುವಂತೆ ಅವರನ್ನು ನೀಟು ಸೀಟ್ ಆಗಿರ್ಬೋದು, ಇವೆಲ್ಲವುಗಳಲ್ಲೂ ಕೂಡ ಒಂದು ಸೀಟುಗಳಲ್ಲಿ ಒಂದು ಹೆಚ್ಚು ಮಕ್ಕಳಿಗೆ ಒಂದು ಒಂದು ಟ್ರೈನಿಂಗನ್ನು ತರಬೇತಿಯನ್ನು ನೀಡಿರುವಂತಹ ಅಬ್ದುಲ್ ಖದೀರ್ ಅವರ ಒಂದು ಕಾರ್ಯ ನಿಜಕ್ಕೂ ಕೂಡ ಬಣ್ಣನೀಯ ಎನ್ನುವಂಥ ಮಾತನ್ನು ಮಾಸೆಮಾಡಿ ಅವರು ತಿಳಿಸಿದರು. ಇದು ಖದೀರ್ ಅವರಿಗೆ ಸಿಕ್ಕ ಪ್ರಶಸ್ತಿಯಲ್ಲ, ಇದು ಇಡೀ ಜಿಲ್ಲೆಯ ಜನತೆಗೆ ಸಿಕ್ಕಿರುವಂತಹ ಹೆಮ್ಮೆಯ ಪ್ರಶಸ್ತಿಯಾಗಿದೆ ಎನ್ನುವಂತಹ ಶ್ಲಾಘನೀಯ ನುಡಿಗಳನ್ನು ಅವರು ಹೇಳ್ತಾರೆ. ಅಧ್ಯಕ್ಷತೆ ವಹಿಸಿದ ಬಸವರಾಜ್ ಜಾಬ್ಶೆಟ್ಟಿ ಅವರು ಮಾತನಾಡಿ, ಶಹೀನ್ ಶಿಕ್ಷಣ ಸಂಸ್ಥೆ ಮಾಡುತ್ತಿರುವ ಕಾರ್ಯ ಹಾಗೂ ಡಾಕ್ಟರ್ ಅಬ್ದುಲ್ ಖದೀರ್ ಅವರ ಶೈಕ್ಷಣಿಕ ಸೇವೆಯ ಕುರಿತು ಮನದೊಂಬಿ ಮಾತನಾಡುತ್ತಾರೆ. ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ ಅವರು ಸಭಿಕರಿಗೂ ಸ್ವಾಗತಿಸಿ ಡಾಕ್ಟರ್ ಖದೀರ್ ಅವರ ಕುರಿತು ಒಂದೆರಡು ಉತ್ತಮ ವಿಚಾರಗಳನ್ನು ಕೂಡ ಹಂಚಿಕೊಂಡರು. ಇದೇ ವೇಳೆ ವೇದಿಕೆ ಮೇಲೆ ಬಾಲ್ಕಿಯ ಪೂಜ್ಯ ಬಸವಲಿಂಗ ಪಟ್ಟದೇವರು, ಬೆಲ್ದಾಳ್ ಶರಣರು, ಗಂಗಾಂಬಿಕಾ ಅಕ್ಕ, ಫಾದರ್ ವಿಲ್ಸನ್ ಅವರು, ಬಸವಕುಮಾರ್ ಪಾಟೀಲ್, ರೇವಣಸಿದ್ದಪ್ಪ ಜಲಾದೆ, ಹೌಶೆಟ್ಟಿ ಪಾಟೀಲ್, ಸೋಮಶೇಖರ್ ಬಿರಾದರ್ ಚಿದ್ರಿ, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಡಾಕ್ಟರ್ ರಜನೀಶ್ ವಾಲಿ, ಅಬ್ದುಲ್ ಮನ್ನಾನ್ ಸೇಠ್, ರತ್ನಾ ಪಾಟೀಲ್, ಮಂಗಲಾ ಭಾಗವತ್ ಸೇರಿದಂತೆ ಇನ್ನು ಅನೇಕ ಜನ ಗಣ್ಯರು ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಬೀದರ್ ನಗರದ ಮುಖಂಡರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಏನು ಸಣ್ಣ ಪ್ರಮಾಣದಲ್ಲಿ ಫೀ ಬರ್ತಿತ್ತು, ಅದರಲ್ಲೇ ಈ ಯಾವ ಸಮಾಜದ ಯಾವ ಮಗ್ಗಲಿನಲ್ಲಿ ಕೊರತೆ ಅದ, ಯಾರ್ಯಾರಿಗೆ ಅವಶ್ಯಕತೆ ಅದ ಆ ಕ್ಷೇತ್ರದ ಕಡೆ ಗಮನ ಕೊಟ್ಟದ್ದು
ಇದು ಸಾಮಾನ್ಯ ಸಂಗತಿ ಇಲ್ಲ, ಇದು ಗಮನಿಸಿದ್ರೆ ಬಹಳ ದೊಡ್ಡ ಮಾತದೆ. ಮಹಿಳೆಯರಿಗೆ ಬಟ್ಟೆ ಕಸೂತಿ ಟೈಲರಿಂಗ್ ಟ್ರೈನಿಂಗ್ ಕೊಡುವಂತ ಶಾಲೆಗಳು ತೆಗೆದು ಗೃಹಿಣಿಯರು ಮನೆಗೆ ಕೂತು ಸಂಪಾದನೆ ಮಾಡ್ಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟು ಎಷ್ಟೋ ಜನರಿಗೆ ಒಂದು ಮಷಿನ್ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅದೆಲ್ಲ ಗಮನಿಸಿದ್ದಾರೆ ಅವರು. ಅವೆಲ್ಲ ಎಂದೋ ಅವರು ಬಹುಶಃ ಹುಪ್ಪಳದಲ್ಲಿ ಇದ್ದಾಗ ಸಣ್ಣಗಿದ್ದಾಗಲೇ ವಿಚಾರಗಳು ನೋಡಿರ್ಬಹುದು. ಯಾವುದೇ ವ್ಯಕ್ತಿಯ ಚರಿತ್ರೆ ಓದು ನೋಡ್ರಿ, ಯಾರಾದರೂ ಒಂದು ಹೆಜ್ಜೆ ಬೇರೆ ದಿಕ್ಕಿನಲ್ಲಿ ತಿರುಗಿಸಿ ನೋಡಿದಾಗ ನಾವು ಬಸವಣ್ಣವ್ರ ಬಗ್ಗೆ ಬಸವಣ್ಣವ್ರ ಚರಿತ್ರೆ ಹೇಳೋದು ಹೇಳ್ತೀವಿ. ಒಂದು ಕ್ಷಣ ಉಪನಯನ ಸಂದರ್ಭದಲ್ಲಿ ಒಂದು ಕ್ಷಣ ತಿರುವು ತಗೊಂಡು ಅವ್ರು ಬಂದು ಸಮಾಜದ ಒಳಿತನ್ನ ಹೇಳುವಂತ ಪ್ರಾರಂಭ ಮಾಡಿದ್ರು. ದೊಡ್ಡ ವ್ಯಕ್ತಿಗಳು, ನಾವು ಯಾರ ಬಗ್ಗೆ ಮಾತಾಡೋದು, ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಹೇಳ್ಬೋದು. ಅವರು ಬ್ಯಾರಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ದೇಶದಲ್ಲಿ ಸ್ವಾತಂತ್ರ್ಯದ ಒಂದು ಚಳವಳಿಕೆ ಯಾವುದೇ ರೀತಿ ಕಾವಿಲ್ಲ ಅಂತ ಗಮನಿಸಿ ವಾಪಸ್ ಬಂದ್ಬಿಟ್ಟು ಇಲ್ಲಿ ಸೇವೆ ಶುರು ಮಾಡಬೇಕು. ಈ ವ್ಯಕ್ತಿ ಆ ರೀತಿ ಯಾವುದಾದ್ರೂ ಸಂದರ್ಭದಲ್ಲಿ ನಮ್ಮನ್ನು ನಾವು ಈ ಸಮಾಜಕ್ಕೆ ಹ್ಯಾಂಡ್ ತೊಡಗಿಸ್ಕೊಳ್ಬೇಕನ್ನಂತ ಯೋಚನೆ ಇಟ್ಕೊಂಡು ಅವ್ರು ಹೆಜ್ಜೆ ಇಟ್ರು. ಇವತ್ತ ಬೀದರ್ ಜಿಲ್ಲೆಗೆ ಒಂದು ನಮಗೆಲ್ಲ ಒಂದು ಹಣೆಪಟ್ಟಿ ಅಂದ್ರೆ ಹಿಂದುಳಿದ ಜಿಲ್ಲೆ ಅಂತ ಹೇಳ್ತಿದ್ರು. ಬಹುಶಃ ಇವತ್ತ ಯಾರು ಆ ಮಾತು ಹೇಳ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅಂತ ನಾನು ಒಬ್ಬ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಮೊದಲಿಗೆ ಏನಾದ್ರೆ ಖದೀರ್ ಸಾಹೇಬರು ಬರ್ತಾರೆ, ಇಲ್ಲ ಅಂತಲ್ಲ, ಅದಕ್ಕೆ ಯಾರು ಇಲ್ಲ ಅಂತ ಅಲ್ಲಿಕ್ಕಾಗಲ್ಲ. ವರ್ಷಕ್ಕೆ 500 ಜನ ವಿದ್ಯಾರ್ಥಿಗಳು ಇವತ್ತೇನಾದ್ರ ಮೆಡಿಕಲ್ ಕೋರ್ಸ್ನಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತ ಇಂಜಿನಿಯರಿಂಗ್ ಪಾಸ್ ಆಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಹಳ ಒಳ್ಳೆ ರೀತಿ ಏನಾದ್ರೆ ಶಿಕ್ಷಣದ ಬೆಳವಣಿಗೆ ಬಹಳ ಒಳ್ಳೆ ರೀತಿ ಎಲ್ಲ. ನಾನು ವಿದ್ಯಾವಂತನಾಗಿ ನನ್ನ ಒಂದು ಸೇವೆ ನಾನು ಬೇರೆ ದೇಶದಲ್ಲಿ ಸಲ್ಲಿಸೋದಕ್ಕಿಂತ ನಮ್ಮ ದೇಶದ ಜನರಿಗೆ ಈ ಸೇವೆ ಮಾಡಿ ಅವ್ರ ಬದುಕಿನಲ್ಲಿ ನಾನು ಕೂಡ ನಂದು ಕೂಡ ಒಂದು ಜವಾಬ್ದಾರಿ ಇದೆ ಅಂತ ಶಿಕ್ಷಣ ಸಂಸ್ಥೆಗೆ ಏನಾದ್ರೆ ಅವರು ವಿಚಾರ ಇಟ್ಕೊಂಡು ಶಿಕ್ಷಣ ಸಂಸ್ಥೆ ಬೆಳೆಸಿ 18 ಮಕ್ಕಳಿಂದ 2 ಕೋಣೆಯಲ್ಲಿ ಅವರು 89ರಲ್ಲಿ ಅಂತ ಶಿಕ್ಷಣ ಸಂಸ್ಥೆ ಆರಂಭ ಮಾಡಿ ಇವತ್ತೇನದಂದ್ರೆ 45,000 ಜನ ಮಕ್ಕಳು ಅವ್ರ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. 2,500 ಜನ ಏನಾದ್ರೆ ಶಿಕ್ಷಕರು ಅವ್ರ ಕಾಲೇಜುಗಳಲ್ಲಿ ಅವ್ರ ಸಂಸ್ಥೆಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇದೇನು ಸಣ್ಣ ಮಾತಲ್ಲ. ಹೇಳಿದ್ರು ಈ ಭಾಗದ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಒಂದ್ ಸ್ವಲ್ಪ ಏನಾರ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಈ ಗ್ರಾಮೀಣ ಭಾಗಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುವಂತ ಮಕ್ಕಳಿಗೆ ಪ್ರತಿ ವರ್ಷ ಒಂದು 50 ಮಕ್ಕಳಿಗೆ ಉಚಿತವಾಗಿ ಪ್ರವೇಶವನ್ನ ಸಾಹಿತ್ಯ ಪರಿಷತ್ತಿನ ಮೂಲಕ ಕೊಟ್ಟವರು ಅದು ಡಾಕ್ಟರ್ ಅಬ್ದುಲ್ ಖದೀರ್ ಅಂತೇಳಿ ಹೆಮ್ಮೆಯಿಂದ ಆ ಮಾತನ್ನ ಒಂದ್ ಕಡೆ ನಾನು ಹೇಳಿರ್ತೀನಿ. ಈ ನಮ್ಮ ರಾಜ್ಯದಲ್ಲಿ ನೀವು ನೋಡ್ಬೇಕು, ಬಹಳ ಸಲ ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ ಈ ಸ್ವಚ್ಛತಾ ಅಭಿಯಾನಗಳನ್ನ ಮಾಡ್ತೀವಿ. ನಾವು ಬಹಳ ಸಲ ಮಾಡಿದ್ವಿ. ನಾವೆಲ್ಲ ನಮ್ಮ ಬೇಕಾದ್ರೆ ಅಧಿಕಾರಿಗಳನ್ನ ಲೀಡರ್ ಕರ್ಕೊಂಡು 4 ಪೇಪರ್ಗಳನ್ನ ನಾವೇ ಎಸೆದೇವೆ. ಮುಂದೆ ಒಂದು ಕಸಬರಿಗೆ ಹಿಡ್ಕೊಂಡು ಅದನ್ನ ಸೈಡ್ದಲ್ಲಿ ಖದೀರ್ ಸಾರ್ ಅಂತ ಏನ ಕೆಲಸ ಕರೀತಾರೆ. ನಾವು ಹೋಗಿ ಕುಂತಾಗ ಒಂದು 100 ಗ್ರಾಮಗಳಿಗೆ ಮುಟ್ಟಬೇಕಾಗಿದೆ. ಚಂದ್ರಶೆಟ್ಟಿ ಅವರೇ ಎಷ್ಟು ದಿನ ಟೈಮ್ ತಗೊಂಡು ನಾವು ಮಾಡ್ಬೇಕಂದಾಗ ಖದೀರ್ ಸಾರ್ ನೀವು ಗಟ್ಟಿಯಾಗಿ ನಿಂತರೆ 2 ದಿನ ಸಾಕು ಅಂತ ಹೇಳಿದ್ವಿ. ಆದ್ರೆ ಅದು ಹೇಗೆ ಸಾಧ್ಯ ಅಂದಾಗ ನಾವೇ ಒಂದು ಯೋಜನೆಯನ್ನು ರೂಪಿಸ್ತೀವಿ. ಅವರೇ ಶಾಲೆ ಇರುವಂತ ವಿದ್ಯಾರ್ಥಿಗಳು ಮುಂದೆ ಬಂದು ಎಷ್ಟು ಮಟ್ಟಿಗೆ ಅಂದ್ರೆ ಒಂದು ಗ್ರಾಮವನ್ನ ನಾವು ತಕೊಂಡಾಗ ಆ ಊರಿರುವಂತ ಮಸೀದಿ ಇರ್ಬೋದು, ಅಲ್ಲಿರುವಂತ ಚರ್ಚ್ ಇರ್ಬೋದು, ಅಲ್ಲಿರುವಂತ ಹನುಮಾನ ಮಂದಿರ ಇರ್ಬೋದು, ಅಲ್ಲಿರುವಂತ ಎಲ್ಲ ಸಮಾಜದ ಎಲ್ಲ ದೇವಸ್ಥಾನ ತೆಗೆದುಕೊಂಡು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.